ನಾನು ಆರೋಗ್ಯನ್ ಹೆಲ್ತ್ ಪ್ರೋಟೀನ್ ಶೇಕನ್ನು ಕಳೆದ 6+ ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ ರೆಗ್ಯುಲರಾಗಿ. ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದ ನನ್ನ ಬಾಡಿನಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಪಾಸಿಟಿವ್ ಚೇಂಜಸ್ ಅಂತ ಹೇಳ್ಬೋದು. ಹೇಗೆಂದರೆ ಮಾರ್ನಿಂಗ್ ನಾನು ಇದನ್ನು ತೊಗೊಂಡ ತಕ್ಷಣ ಮಧ್ಯಾಹ್ನ ಲಂಚ್ವರೆಗೂ ಲಂಚ್ ಅವರು ಮತ್ತು ಈವನ್ ಸಂಜೆವರೆಗೂ ಕೂಡ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ನಾವು ತೊಗೊತಿರೋ ರೆಗ್ಯುಲರ್ ಆಹಾರಗಳಲ್ಲಿ ಏನಾಗುತ್ತೆ, ಬರೀ ಪ್ರೋಟೀನ್ಸ್ ಇದ್ದರೆ ಸಾಕಾಗಲ್ಲ, ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ. ಹೇಗಪ್ಪ ಹೇಳ್ಬೋದು, ಈಗ ಎಕ್ಸಾಂಪಲ್ ಅಂದರೆ ಪ್ರೋಟೀನು, ಫೈಬರು, ಕ್ಯಾಲ್ಸಿಯಮ್ಮು, ಜಿಂಕು. ಹಾಗಾಗಿ ಇದನ್ನು ಬರೀ ಯಂಗ್ಸ್ಟರ್ಸು ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತಲೇ ಅಲ್ಲ, ಪ್ರೆಗ್ನೆಂಟ್ ವುಮನ್ಸ್ ಆಗಲಿ, ಮಕ್ಕಳಾಗಲಿ, ವಯಸ್ಸಾಗಿರೋರಾಗಲಿ ಎಲ್ಲರೂ ತೊಗೋಬೋದು. ಎಲ್ಲ ಕಮ್ಯುನಿಟಿಗಳಿಗೂ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇದು ಸೆಟ್ ಆಗುತ್ತೆ. ಮತ್ತು ಇದು ತುಂಬ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಅವ್ರುಗಳಿಗೆಲ್ಲ. ಹೇಗಪ್ಪ ಅಂತ ಮಾಡೋದು ಕೂಡ ತುಂಬ ಈಸಿನೇ. ಹೇಗೆಂದರೆ ಬರೀ ಒಂದು ಕಪ್ಪು ಹಾಲನ್ನು ತೊಗೊಂಡು ಬೇಕಾಗಿರೋಷ್ಟು ಬಿಸಿ ಮಾಡಿಕೊಂಡು ನಮ್ಮ ಒಂದು 50 ಗ್ರಾಮ್ಸನ್ನು ನಾನು ಯೂಸ್ ಮಾಡ್ತೀನಿ ಪೌಡ್ರನ್ನ. ಆ 50 ಗ್ರಾಮ್ ಪೌಡ್ರನ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಶೇಕ್ ರೆಡಿ ಆಗುತ್ತೆ. ಆ ಮಿಲ್ಕ್ ಶೇಕನ್ನು ನೀವು ತೊಗೊಂಡ್ರೆ ಮಧ್ಯಾಹ್ನವರೆಗೂ ನೀವು ತುಂಬ ಎನರ್ಜೆಟಿಕ್ ಆಗಿ ಹೆಂಗಾಗಿ ಕೆಲಸ ಮಾಡ್ಬೋದು. ಪ್ರಾಡಕ್ಟನ್ನು ನೀವು ಬಾಯ್ಲ್ ಮಾಡಿ ತೊಗೊಳೋಕ್ಕಿಂತ ಬಾಯ್ಲ್ ಮಾಡದೆ ಕನ್ಸ್ಯೂಮ್ ಮಾಡೋದ್ರಿಂದನೇ ಬೆನಿಫಿಟ್ ಜಾಸ್ತಿ. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲ ಇದೆ. ನೀವು ಇದನ್ನೇನಾಗುತ್ತೆ, ಬಾಯ್ಲ್ ಮಾಡೋದ್ರಿಂದ ಅದು ಎವಾಪ್ರೇಟಾಗಿ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಇದು ಸ್ಪೆಷಲಿ ಏನಾಗುತ್ತೆ, ಈಗ ಸ್ಟೂಡೆಂಟ್ಸು, ಆಮೇಲೆ ವರ್ಕಿಂಗ್ ಎಂಪ್ಲಾಯೀಸು, ವುಮನ್ಸು, ಯಾರೇ ಆಗಲಿ, ಇವನ್ ಯಂಗೇಜ್ ಅವರು, ಓಲ್ಡ್ ಏಜ್ ಅವರು ಯಾರೇ ಆಗಲಿ, ಟ್ರಾವೆಲ್ ಮಾಡೋ ಟೈಮಲ್ಲೂ ಕೂಡ ಎಲ್ಲ ಟೈಮಲ್ಲಿ ಬಾಯ್ಲ್ ಮಾಡೋಕ್ಕಾಗಲ್ಲ. ಸೊ ಬಾಯ್ಲ್ ಮಾಡೋದ್ರಿಂದ ಇದರಲ್ಲಿ ಪ್ಲಸ್ ಇದೆ ಅಂದರೆ ಬೇರೆ ಇತ್ತು, ಬಾಯ್ಲ್ ಮಾಡೋದ್ರಿಂದ ಇದರಲ್ಲಿ ಪ್ಲಸ್ಗಳು ಹೇಳುವಂಥದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ವಿತೌಟ್ ಬಾಯ್ಲ್ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದನೇ ಬೆನಿಫಿಟ್ಸ್ ಜಾಸ್ತಿ. 100% ನ್ಯಾಚುರಲ್ ಪ್ರಾಡಕ್ಟು ಇದು, ನ್ಯಾಚುರಲ್ ಫ್ಲೇವರ್ಸ್ ಕೂಡ. ಆಮೇಲೆ ಇದರಲ್ಲಿರೋ ಸ್ಟೀವಿಯಾ ಇದೆಯಲ್ಲ, ಇದು ಕೂಡ 100% ನ್ಯಾಚುರಲ್. ಸ್ಟೀವಿಯಾ ಇದರಿಂದ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇದು ಶುಗರ್ ಥರ ಹಾರ್ಮ್ ಮಾಡೋಲ್ಲ. ಕಂಪ್ನಿಯವರಿಗೆ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಇದರಲ್ಲಿ ಸ್ಟೀವಿಯಾ ಆ್ಯಡ್ ಮಾಡಿರೋದ್ರಿಂದ. ಸೊ ಬೆಟರು ನನಗನ್ಸುತ್ತೆ ಏನಪ್ಪ ಅಂದರೆ, ಎಲ್ಲರೂ ಇದನ್ನು ಕನ್ಸ್ಯೂಮ್ ಮಾಡಿ ಇದರಿಂದ ರಿಸಲ್ಟನ್ನು ಕಂಡುಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.